ನಮಸ್ತೆ. ಇವತ್ತು ಮಕ್ಕಳಿಗೆ ಇಷ್ಟವಾದ ಪೆನ್ನೆ ಪಾಸ್ತಾವನ್ನು ಮನೆಯಲ್ಲಿ ಮಾಡೋದು ತೋರಿಸ್ತೇನೆ. ಇದಕ್ಕೆ 1 ಕಪ್ ಆಗುವಷ್ಟು ಪೆನ್ನೆ ಪಾಸ್ತಾ, 3 ಆಗುವಷ್ಟು ಟೊಮೆಟೊ ಹಣ್ಣನ್ನು ಅರ್ಧ ಕಟ್ ಮಾಡ್ಕೊಂಡಿದ್ದೇನೆ, 8 ರಿಂದ 10 ಬೆಳ್ಳುಳ್ಳಿ, ಗೋಡಂಬಿ 1/4 ಕಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪಿನ ದಂಟು. ಮಾಡೋದು ಹೇಗೆಂದರೆ, ದಪ್ಪ ತಳದ ಬಾಣಲೆಗೆ 4 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಮಧ್ಯಕ್ಕೆ ಕತ್ತರಿಸಿದ ಟೊಮೆಟೊ ಹಣ್ಣನ್ನು ಸಿಪ್ಪೆ ತೆಗಿಬೇಕಂತ ಹೇಳಿ ಉಲ್ಟಾ ಮಾಡಿ ಇಡಬೇಕು. ಅದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿನ ದಂಟು ಹಾಕಿ ಮುಚ್ಚಿಡಬೇಕು. ಎಷ್ಟೊತ್ತವರೆಗೆ ಅಂತ ಹೇಳಿದರೆ ಟೊಮೆಟೊ ಮೆದುವಾಗಿ ಸಿಪ್ಪೆ ತೆಗಿಲಿಕ್ಕೆ ಬರಬೇಕು. ಆ ಟೈಮಲ್ಲಿ ಒಂದು ಕುಕ್ಕರಿಗೆ 1 ಕಪ್ ಪಾಸ್ತಾ ಹಾಕಿ, ಪೆನ್ನೆ ಪಾಸ್ತಾ ಇದು, ಅದಕ್ಕೆ 1/2 ಲೋಟ ಆಗುವಷ್ಟು ನೀರು ಹಾಕಿ 1 ಚಮಚ ಎಣ್ಣೆ ಮತ್ತು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ 1 ವಿಸಿಲ್ ಕೂಗಿಸ್ಬೇಕು. ಟೊಮೆಟೊ ಮಧ್ಯೆ ಒಂಚೂರು ಚೆಕ್ ಮಾಡಿ ನೋಡ್ತಾ ಇರಬೇಕು, ಕರಟಿ ಹೋಗಬಾರ್ದು. ಅದಕ್ಕೆ ಸ್ವಲ್ಪ ಅಲ್ಲಾಡಿಸಿ ಇಟ್ಟರೆ ಏನೂ ಆಗೋದಿಲ್ಲ. 5-10 ನಿಮಿಷದೊಳಗೆ ಮೆದುವಾಗ್ತದೆ. ಬೆಂಕಿ ಸಿಮ್ಮಲ್ಲಿ ಇಡಬೇಕು, ಇಲ್ಲ ಅಂದರೆ ಕರಟಿ ಹೋಗ್ತದೆ. ಈ ರೀತಿ ಎಲ್ಲ ಸಿಪ್ಪೆ ತೆಗೆದು ಅದನ್ನು ಉಲ್ಟಾ ಮಾಡಿ ಇನ್ನೊಂದು ಬದಿಯಿಂದನೂ ಕಾಯಿಸಬೇಕು. 2 ನಿಮಿಷ ಕಾಯಿಸಿದರೆ ಆಯಿತು. ಅದಕ್ಕೆ ಗೋಡಂಬಿ, ಪುದೀನ ಸೊಪ್ಪು ಹಾಕಿ 2 ನಿಮಿಷ ಮುಚ್ಚಿಟ್ಟು ಆಮೇಲೆ ಒಲೆ ಆಫ್ ಮಾಡೋದು. ಇನ್ನು ತಣ್ಣಗಾಗಲಿಕ್ಕೆ ಬಿಟ್ಟರೆ ಆಯಿತು. ಫುಲ್ ತಣ್ಣಗಾದ್ರ ಮೇಲೆ ನೈಸಾಗಿ ರುಬ್ಕೊಳ್ಬೇಕು. ನೀರೆಂತ ಸೇರಿಸೋದು ಬೇಡ. ರುಬ್ಬುವಾಗ ಅದಕ್ಕೆ ಖಾರದ ಪುಡಿ 2 ಚಮಚ, ಜಾಸ್ತಿ ಖಾರ ಬೇಕಂತ ಹೇಳುವವರು ಇನ್ನೂ ಹಾಕ್ಕೊಳ್ಬೋದು. ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್ ಆಗುವಷ್ಟು, ಉಪ್ಪು 1 ಸಣ್ಣ ಚಮಚ, ಅರಿಶಿನ ಪುಡಿ 1/4 ಚಮಚ ಸೇರಿಸಿ ನೈಸಾಗಿ ರುಬ್ಬಿದರೆ ಆಯಿತು. ಇದು ಪಾಸ್ತಾ ಸಾಸ್. ಈ ರೀತಿ ಈಗ ಪಾಸ್ತಾ ಬೆಂದಾಗಿರ್ತದೆ, ಈ ರೀತಿ ಬೆಂದಿರ್ತದೆ. ಅದನ್ನೊಂದು ಸೈಡಲ್ಲಿ ಇಟ್ಕೊಂಡು ಅದೇ ಬಾಣಲಿಗೆ ಬೆಣ್ಣೆ 1 ಟೇಬಲ್ ಸ್ಪೂನ್ ಆಗುವಷ್ಟು, ಬೆಣ್ಣೆ ಕರಟಬಾರ್ದು ಅಂತ 1 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಬೇಕು. ಅದಕ್ಕೆ ನಾವು ರುಬ್ಬಿಟ್ಟ ಈ ಮಸಾಲೆಯನ್ನು ಹಾಕಬೇಕು. ಒಂದು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕಡಿಮೆ ಬೆಂಕಿಯಲ್ಲಿ ಹುರ್ಕೊಳ್ಬೇಕು. ಅದಕ್ಕೆ ಮಸಾಲೆ ಹೊರಗೇನೋ 1 ಚಮಚ ಆಗುವಷ್ಟು ಸೇರಿಸ್ಕೊಳ್ಬೇಕು. ಅದಕ್ಕೆ 2 ನಿಮಿಷ ಕೈ ಆಡಿಸಿ ಬೆಂದ ತರಕಾರಿಗಳನ್ನು ಹಾಕ್ಕೊಳ್ಬೇಕು. ನಾನು ಇದಕ್ಕೆ ಸ್ವೀಟ್ ಕಾರ್ನ್ 2 ಚಮಚ ಆಗುವಷ್ಟು, ಬೀನ್ಸ್ 2 ಚಮಚ ಆಗುವಷ್ಟು, ಬಟಾಣಿ 2 ಚಮಚ ಆಗುವಷ್ಟನ್ನು ಒಟ್ಟಿಗೆ ಬೇಯಿಸ್ಕೊಂಡಿದ್ದೇನೆ. ಇನ್ನೂ ಬೇರೆ ತರಕಾರಿ ಎಲ್ಲ ಹಾಕ್ಕೊಳ್ಬೋದು ಬೇಕಾದರೆ, ಕ್ಯಾರೆಟ್ ಎಲ್ಲ. ಇದಕ್ಕೆ ಚೀಸ್ ಹಾಕಬೇಕೀಗ. ಚೀಸ್ ಎಷ್ಟು ಹಾಕಿದರೂ ರುಚಿನೇ. ಸ್ಲೈಸ್ ಚೀಸ್, ಕ್ಯೂಬ್ ಚೀಸ್ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ನಾನೊಂದು ಸಣ್ಣ ಕಪ್ ಆಗುವಷ್ಟು ಚೀಸನ್ನು ಹಾಕ್ಕೊಂಡೆ. ಚೀಸ್ ಹಾಕಿದ್ರ ಮೇಲೆ ಹೆಚ್ಚೊತ್ತೇನು ಮಗ್ಸ್ಬೇಕಂತ ಇಲ್ಲ. ಅದಕ್ಕೆ ಪಾಸ್ತಾವನ್ನು ಹಾಕಿ ಪಾಸ್ತಾ ನೀರನ್ನು ಹಾಕ್ಕೊಳ್ಬೇಕು. ಅದನ್ನು ಬಿಸಾಡುವಂಥದ್ದೇನಿಲ್ಲ. ಅದು ತುಂಬ ಪಾಸ್ತಾ ಯಾವಾಗಲೂ ಗಟ್ಟಿಯಾಗಿರುವುದಿಲ್ಲ. ಸ್ವಲ್ಪ ನೀರಾಗಿದ್ದರೆ ತಿನ್ನಲಿಕ್ಕೆ ರುಚಿ ಅದು. ಇದನ್ನೊಂದು 2-3 ನಿಮಿಷ ಆಗುವಷ್ಟು ಅದು ಮಿಕ್ಸ್ ಆಗೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಏನಾದರೂ ರುಚಿಗೆ ಕಮ್ಮಿ ಇದ್ದರೆ ತಿಂದು ನೋಡಿ, ಬೇಕಾದರೆ ಉಪ್ಪು ಖಾರ ಏನು ಬೇಕಾದರೂ ಸೇರಿಸ್ಕೊಳ್ಬೋದು. ಈಗ ಪಾಸ್ತಾ ರೆಡಿ ಆಯಿತು. ಈಗಿನ ಕಾಲದ ಮಕ್ಕಳಿಗಂತೂ ಪಾಸ್ತಾ, ಬರ್ಗರ್ ಇದೇ ಇಷ್ಟ. ಮನೆಯಲ್ಲೇ ನಾವು ಮಾಡಿ ಕೊಟ್ಬಿಟ್ರೆ ಈ ಥರ ಪಾಸ್ತಾಗಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಮೇಲಿಂದ ಒಂಚೂರು ಚೀಸ್ ಉದುರಿಸ್ಕೊಂಡು ತಿಂದರೆ ಮತ್ತೂ ರುಚಿಯಾಗಿರ್ತದೆ. ಹೊರಗಡೆ ಹೋಗಿ ತಿನ್ನುವ ಅಭ್ಯಾಸ ಸ್ವಲ್ಪ ಕಡಿಮೆ ಮಾಡ್ಬೋದು ಇದೆಲ್ಲ ಮನೆಯಲ್ಲೇ ಮಾಡಿಕೊಟ್ರೆ. ಖಂಡಿತ ಒಮ್ಮೆ ಮನೆಯಲ್ಲಿ ಪ್ರಯತ್ನಿಸಿ, ಹೇಗಾಯ್ತು ಅಂತ ಹೇಳಿ. ಇನ್ನೊಮ್ಮೆ ಬೇರೆ ಪಾಸ್ತಾದೊಂದಿಗೆ ಬರ್ತೇನೆ. ಥ್ಯಾಂಕ್ ಯು. ನನ್ನ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.